ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಮನೇಲಿ ಏನಾದರೂ ಇಲಿ ಕಾಟ ಇದ್ದರೆ ಅದಕ್ಕೊಂದೆರಡು ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಶಾಶ್ವತವಾಗಿ ಇಲಿಗಳು ಮನೆ ಕಡೆ ತಿರುಗು ನೋಡಬಾರ್ದು. ಆ ಥರ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ಇಲಿ ಕಾಟ ಎಲ್ಲ ಕಡೆ ಇರುತ್ತೆ, ಅದರಲ್ಲೂ ಈ ಸಮ್ಮರಲ್ಲಂತೂ ಮನೆಗೆ ನುಗ್ತಾ ಇರುತ್ತೆ. ಯಾಕೆಂದರೆ ಮಳೆಗಾಲದಲ್ಲಂತೂ ತೋಟ, ಹೊಲ, ಗದ್ದೆ ಆ ಕಡೆ ಎಲ್ಲ ಹೋದರೆ ಏನಾದರೂ ಒಂದು ಆಹಾರ ಅಂತ ಅದಕ್ಕೆ ಏನಾದರೂ ಊಟ ಸಿಗುತ್ತೆ. ಈಗಂತೂ ಏನೂ ಸಿಗಲ್ಲ ನೋಡಿ. ಅದಕ್ಕೋಸ್ಕರ ಇರಬರ ಇಲಿ ಎಲ್ಲ ಮನೆ ಕಡೆ ಬಂದ್ಬಿಡುತ್ತೆ. ನಮ್ಮ ಹಳ್ಳಿ ಕಡೆ ಅಂತೂ ಹೇಳೋಂಗೆ ಇಲ್ಲ, ಇಲಿ ಅಂತೂ ಬೇಜಾನಿರುತ್ತೆ. ಮನೇಲಿ ರಾಗಿ ಮೂಟೆ, ಅಕ್ಕಿ ಮೂಟೆ, ಕಾಳಿನ ಮೂಟೆ ಈ ಥರ ಬೇಜಾನೆಲ್ಲ ಹಾಕ್ಕೊಂಡಿರ್ತಾರೆ ಹಳ್ಳಿ ಸೈಡಂತೂ. ಆ ಸ್ಟೋರ್ ರೂಮಲ್ಲಂತೂ ಇಲಿಗಳ ಸವಾಸ ಹೇಳೋಂಗೆ ಇಲ್ಲ. ಹಳ್ಳಿ ಕಡೆ ಸ್ವಲ್ಪ ಇಲಿಕಟ್ಟೆ ಜಾಸ್ತಿನೇ ಅಂತ ಹೇಳ್ಬೋದು. ಎಲ್ಲೇ ಆಗಲಿ ಇಲಿಕಟ್ಟೆ ಏನಾದರೂ ಇದ್ದರೆ ಈ ಥರ ಈ ಟಿಪ್ನ ಫಾಲೋ ಮಾಡಿ. ಬನ್ನಿ ಏನದು ಅಂತ ನೋಡೋಣ. ಮೊದಲಿಗೆ ಒಂದು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದು ಗಮ್ ಅಂತ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ನೆಕ್ಸ್ಟ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ನಾನು ಮಾರಿಗೋಲ್ಡ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಮಾರಿಗೋಲ್ಡ್ ಆಗಲಿ ಅಥವಾ ಗುಡ್ಡೆ ಬಿಸ್ಕೆಟ್ ಯಾವುದಾದ್ರೂ ಸರಿ, ಒಂದೋ ಎರಡೋ ಬಿಸ್ಕೆಟನ್ನು ತೊಗೊಳ್ಳಿ. ಆಮೇಲೆ ಸ್ವಲ್ಪ ವೈಟ್ ಸಿಮೆಂಟನ್ನು ತೊಗೊಂಡಿದ್ದೀನಿ. ಯಾವುದೇ ಆಗಲಿ ಸ್ವಲ್ಪ ವೈಟ್ ಸಿಮೆಂಟ್ ಬೇಕಾಗುತ್ತೆ. ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ಸ್ವಲ್ಪ ಅಂದರೆ ಒಂದು 2 ಸ್ಪೂನಷ್ಟು ವೈಟ್ ಸಿಮೆಂಟನ್ನು ತೊಗೊಬೇಕಾಗುತ್ತೆ. ಜಾಸ್ತಿ ಇಲಿಗಳಿದೆ, ಜಾಸ್ತಿ ಇಲಿಗಳು ಬರ್ತಿದೆ ಅಂದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ವೈಟ್ ಸಿಮೆಂಟ್ ತೊಗೊಂಡಿದ್ದೀನಿ. ಹಾಗೆ ಹುರಿದಿರೋಂಥ ಕಡಲೆ ಬೀಜನ ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಮಿಕ್ಸಿಗೋ ಅಥವಾ ಕುಟಾಣಿಯಲ್ಲೋ ನೋಡಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಮಾರಿಗೋಲ್ಡ್ ಬಿಸ್ಕೆಟು ಅಷ್ಟೇ, ಕೈಯಲ್ಲಿ ಈ ಥರ ಕ್ರಷ್ ಮಾಡಿ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಈ ಥರ ಕ್ರಷ್ ಮಾಡಿ ಹಾಕಿ. ಸಾಮಾನ್ಯವಾಗಿ ಇಲಿಗಳು ನೈಟ್ ಟೈಮ್ ಬರುತ್ತೆ, ಆವಾಗಲೇ ಇದನ್ನು ಮಾಡಿಡಬೇಕು. ಬೆಳಗಿನ ಟೈಮಲ್ಲ, ನೈಟ್ ಇಡಬೇಕಾಗುತ್ತೆ. ನಾವು ಮಲಗೋವಾಗ ಇಟ್ಟು ಮಲಗಿದ್ರೆ ಅಂದರೆ ಸಾಮಾನ್ಯವಾಗಿ ಇಲಿ ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ. ಸಿಂಕ್ ಹತ್ರ, ಮನೇಲಿ ಕಿಟಕಿ ಎಲ್ಲ ಸರಿಗೆ ಹಾಕಿಲ್ಲ ಅಂದರೆ ಅಲ್ಲೂ ಬರೋ ಸಾಧ್ಯತೆ ಇರುತ್ತೆ. ಗೊತ್ತಿರುತ್ತಲ್ವ ಎಲ್ಲಿಂದ ಇಲಿ ಬರುತ್ತೆ ಅಂತ. ಆ ಜಾಗದಲ್ಲಿ ಇದನ್ನು ಇಟ್ಟರೆ ಇದನ್ನು ತಿಂದ್ಬಿಟ್ಟು ಅದು ಇಲಿ ಸತ್ತೋಗುತ್ತೆ. ಈ ವೈಟ್ ಸಿಮೆಂಟ್ ಹಾಕಿರೋದ್ರಿಂದ ಅದು ನೀರು ಕುಡಿದ್ರೂ ಅದು ಏನು ಉಳಿಯಲ್ಲ, ಇಲಿ ಬೇಗ ಸತ್ತೋಗ್ಬಿಡುತ್ತೆ. ಅದು ಹೊಟ್ಟೆಲಿ ಹೋಗಿ ಅದು ವೈಟ್ ಸಿಮೆಂಟ್ ಎಲ್ಲ ಗಟ್ಟಿ ಆಗಿಬಿಟ್ಟು ಇಲ್ಲಿ ಬೇಗನೆ ಸತ್ತೋಗುತ್ತೆ. ನೀರು ಕುಡಿದ್ರೂ ಅಷ್ಟೇ ಇಲಿ ಉಳಿಯೋ ಸಾಧ್ಯತೆ ತುಂಬಾ ಕಡಿಮೆ. ಈ ಟಿಪ್ ಅಂತೂ 100% ವರ್ಕ್ ಆಗುತ್ತೆ. ಮತ್ತೊಂದು ಟಿಪ್ ಏನಪ್ಪ ಅಂದರೆ, ಮನೇಲಿ ನೋಡಿ ಟ್ಯಾಬ್ಲೆಟ್ಸ್ ಇದ್ದೇ ಇರುತ್ತಲ್ವ, ಅದರಲ್ಲೂ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಇದ್ದೇ ಇರುತ್ತೆ. ಡೇಟ್ ಎಕ್ಸ್ಪೈರ್ಡ್ ಆಗಿರೋ ಅಂಥ ಟ್ಯಾಬ್ಲೆಟ್ಸ್ ಇದ್ದೇ ಇರುತ್ತೆ. ನಾವು ಬಿಸಾಡು ಇರಲ್ಲ, ಹಾಗೆ ಇಟ್ಕೊಂಡೇ ಇರ್ತೀವಿ. ಆ ಟ್ಯಾಬ್ಲೆಟನ್ನು ಯಾವುದಾದ್ರೂ ಸರಿ, ಇದೇ ಟ್ಯಾಬ್ಲೆಟ್ ಅದೇ ಟ್ಯಾಬ್ಲೆಟ್ ಅಂತ ಏನೂ ಇಲ್ಲ. ನಾವು ಮನೆಯಲ್ಲಿ ಯಾವುದಿರುತ್ತೋ ಆ ಟ್ಯಾಬ್ಲೆಟು ಎಲ್ಲ ಎಷ್ಟೇ ಇರಲಿ ಎಲ್ಲದರಲ್ಲೂ ಒಂದೊಂದು ತೊಗೊಳ್ಳಿ. ಯಾವ್ಯಾವ ಟ್ಯಾಬ್ಲೆಟ್ ಇರುತ್ತೋ ಎಲ್ಲದರಲ್ಲೂ ಒಂದೊಂದು ತೊಗೊಳ್ಳಿ. ಇಲ್ಲ ಬೇರೆ ಯಾವುದೂ ಇಲ್ಲ, ಯಾವುದೋ ಒಂಥರ ಇದ್ದರೆ ಅಂದರೂ ಅದು ಓಕೆ. ಡೋಸೇಜ್ ಜಾಸ್ತಿ ಇರೋಂಥ ಟ್ಯಾಬ್ಲೆಟ್ ಆದರೆ ಇನ್ನೂ ಒಳ್ಳೆಯದು. ಯಾವುದೇ ಟ್ಯಾಬ್ಲೆಟ್ ಆಗ್ಬೋದು. ಎಲ್ಲ ತೊಗೊಂಡು ನೋಡಿ ಈ ಥರ ಎಲ್ಲ ಪುಡಿ ಮಾಡ್ಕೊಳ್ಳಿ. ಒಂದು ಕವರು ಅಥವಾ ಪೇಪರೋ ಎದ್ರ ಮೇಲೆ ಆದರೂ ಇಟ್ಟು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಿರೋ ಅಂಥ ಮಾತ್ರೆ ಪೌಡರನ್ನು ಮತ್ತು ಸ್ವಲ್ಪ ಕಡಲೆ ಬೀಜ ಪುಡಿನ ಸೇರಿಸ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲಿ ಇಲಿ ಬರುತ್ತೋ ಅಲ್ಲಿ ಇಟ್ಟರೆ ಅದನ್ನು ತಿಂದು ಇಲಿ ಸತ್ತೋಗುತ್ತೆ. ಯಾವ ಕಾರಣಕ್ಕೂ ಇನ್ನೊಂದು ದಿನ ಮನೆ ಕಡೆ ಎಂಟ್ರಿನೂ ಮಾಡಲ್ಲ ಇಲಿ. ನೋಡಿ, ನಾನು ಈ ಪೇಪರ್ ಅಂದರೆ ಕವರಲ್ಲೇ ಹಾಕಿ ಇಡ್ತಾ ಇದ್ದೀನಿ. ನಮ್ಮನೆಯಲ್ಲೂ ಅಷ್ಟೇ ಸ್ವಲ್ಪ ಇಲಿ ಕಟ್ಟ ಜಾಸ್ತಿನೇ ಇದೆ. ನಮ್ಮನೆ ಸುತ್ತ ತುಂಬ ಗಿಡ ಮರ ಇರೋದ್ರಿಂದ ಇಲಿಗಳು ಜಾಸ್ತಿ ಇದೆ. ನಾನು ಇದೇ ಟಿಫನ್ನೇ ಫಾಲೋ ಮಾಡೋದು. ಮಾತ್ರೆ ಪೌಡರ್ ಜೊತೆ ಕಡಲೆ ಬೀಜ ಪೌಡರನ್ನು ಮಿಕ್ಸ್ ಮಾಡಿ ರಾತ್ರಿ ಇಟ್ಟರೆ ಅದು ತಿಂದ್ಬಿಟ್ಟು ಇಲಿಗಳೆಲ್ಲ ಸತ್ತೋಗುತ್ತೆ. ಜೊತೆಗೆ ಸ್ವಲ್ಪ ಬೆಲ್ಲದ ಪುಡಿನೂ ಹಾಕಬೇಕು. ಅದು ಸ್ವೀಟಾಗಿ ಗಮ್ ಅಂತ ಇದ್ದರೆ ಅದು ತಿನ್ನೋದಕ್ಕೂ ಟೇಸ್ಟ್ ಆಗಿದ್ದು ಚೆನ್ನಾಗಿ ತಿನ್ನುತ್ತೆ, ಬೇಗನೂ ಸತ್ತೋಗುತ್ತೆ. ಫ್ರೆಂಡ್ಸ್, ಮತ್ತೊಂದು ಟಿಪ್ ಏನಪ್ಪ ಅಂದರೆ, ಇದು ತುಂಬ ಸಿಂಪಲ್ ಟಿಪ್ ಅಂತಲೇ ಹೇಳ್ಬೋದು. ಎಕ್ಕದ ಗಿಡ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ಅಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ನೋಡಿ. ಇದು ಎಕ್ಕದ ಗಿಡ ಎಲೆನ ತೊಗೊಂಡು ಸ್ವಲ್ಪ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಯಾವುದಾದ್ರೂ ಒಂದು ವೇಸ್ಟ್ ಬಟ್ಟೆ ಇರುತ್ತಲ್ವ, ಅದರಲ್ಲೇ ಹಾಕಿ ಕಟ್ಟಿ ಇಟ್ಬಿಟ್ರೆ ಆ ಸ್ಮೆಲ್ಗೆ ಇಲಿ ಬರೋದೇ ಇಲ್ಲ. ಎಕ್ಕದ ಗಿಡ ಸ್ಮೆಲ್ ಹೇಗಿರುತ್ತೆ ಅಂತ ಗೊತ್ತಲ್ವಾ, ಅದೊಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ನಮಗೆ ಒಂದು ಸ್ವಲ್ಪ ಸ್ಮೆಲ್ ಜಾಸ್ತಿ ತೊಗೊಂಡ್ರೆ ತಲೆನೋವೇ ಬಂದ್ಬಿಡುತ್ತೆ. ಈಗಂತೂ ಈ ಸ್ಮೆಲ್ ಕಂಡ್ರೆ ಭಯ ಅಂತ ಹೇಳ್ತಾರೆ. ಅಷ್ಟೊಂದು ಅದಕ್ಕೆ ಇರಿಟೇಷನ್ ಆಗುತ್ತಂತೆ ಆ ಸ್ಮೆಲ್ ಕಂಡಿದ ತಕ್ಷಣ. ಗೊತ್ತಲ್ವಾ, ಎಕ್ಕದ ಗಿಡದ ಅದು ಸ್ಮೆಲ್ಲು, ಎಲೆ ಸ್ಮೆಲ್ಲು ಎಷ್ಟು ಒಂಥರ ಕೆಟ್ಟ ಸ್ಮೆಲ್ಲು ಅಂತಲೇ ಹೇಳ್ಬೋದು. ಶಾಶ್ವತವಾಗಿ ಮನೆ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಥರ ಹಳೆ ಬಟ್ಟೆಯಲ್ಲಿ ಇಟ್ಟು ಎಲ್ಲಿ ಇಲಿ ಬರುತ್ತೋ ಅಲ್ಲಿ ಎಲ್ಲಿ ಬೇಕಾದರೂ ಇಡ್ಬೋದು. ಒಂದು ಕಡೆ ಎಲ್ಲ 2-3 ಸೈಡು ಬೇಕಿದ್ದರೂ ಇದನ್ನು ಇಡ್ಬೋದು. ಶಾಶ್ವತವಾಗಿ ಇಲ್ಲಿ ಬರದೇ ಆಗುತ್ತೆ. ಎಕ್ಕದ ಗಿಡ ಅಮೃತನೂ ಹೌದು, ವಿಷನೂ ಹೌದು.
ಈ ಟಿಪ್ಪು 100% ವರ್ಕ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮನೇಲೂ ಇಲಿ ಕಾಟ ಏನಾದರೂ ಇದ್ದರೆ ನಾನು ಇಲ್ಲಿ ಹೇಳಿರೋ ಅಂಥ ಟಿಪ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.